ಕರ್ನಾಟಕದ ಖಾದ್ಯ ಎಲ್ಲರಿಗೂ ನಂದಿನಿ. ಕೊಡಿ ನೀವು ಕೊಡಿ ಕೊಡಿ, ಪರವಾಗಿಲ್ಲ, ಇಲ್ಲ ಪರವಾಗಿಲ್ಲ, ಇಲ್ಲ ಕೊಡಿ ಕೊಡಿ ಕೊಡಿ. ಮೇಡಮ್, ಇವತ್ತು ಕರ್ನಾಟಕ ಕಾವಲ್ಪಡೆ ವತಿಯಿಂದ 30 ದಿನ 30 ಕಾರ್ಯಕ್ರಮವನ್ನು ಶ್ರಮಿಕರು, ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ದೇವಸ್ಥಾನ, ಮಸೀದಿ, ಚರ್ಚು ಮತ್ತು ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಸ್ಟೇಷನು, ಇನ್ನೂ ಅನೇಕ ಒಂದು ಇಲಾಖೆಯಲ್ಲಿ ಸಿಹಿಯನ್ನು ವಿತರಣೆ ಮಾಡ್ತಾಯಿದೆ ಮೇಡಮ್. ಹಾಗಾಗಿ ತಾವು ಕೂಡ ಈ ಒಂದು ತಾಲೂಕು ಆಡಳಿತ ವತಿಯಿಂದ ಇವತ್ತು ಸಿಹಿಯನ್ನು ವಿತರಣೆ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಕಾವಲು ಪಡೆಯ ಒಂದು ಕಾರ್ಯವೈಖರಿಯ ಬಗ್ಗೆ ತಮ್ಮ ಒಂದು ಅಭಿನಂದನಾ ನುಡಿಗಳು ಮೇಡಮ್. ಎಲ್ರಿಗೂ ನಮಸ್ಕಾರ. ಗುಂಡ್ಲಪೇಟೆನಲ್ಲಿ ಕರ್ನಾಟಕ ರಕ್ಷಣಾ ಕರ್ನಾಟಕ ಕಾವಲು ಪಡೆ ತುಂಬ ಅತ್ಯುತ್ತಮವಾಗಿ ತಮ್ಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅವರು ಮೊದಲನೇದಾಗಿ ಈ ಭಾಗದ ಎಲ್ಲ ಏನು ನಾಮಫಲಕಗಳಿದೆ, ಅಂಗಡಿ ಮುಂಗಟ್ಟುಗಳ ನಾಮಫಲಕ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಕೈಗೊಂಡು ಅದು ತುಂಬ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈಗ ನವೆಂಬರ್ ಮಾಹೆಯಲ್ಲಿ ಪ್ರತಿದಿನ ಒಂದು ಕಾರ್ಯಕ್ರಮ ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಮೂಲಕ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಅತ್ಯಂತ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈ ಗುಂಡ್ಲುಪೇಟೆ ಕಾವಲು ಪಡೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತಾರೆ. ಮೇಡಮ್, ಹಾಗೆ ವಿಚಾರದ ಜೊತೆಯಲ್ಲಿ ಒಂದು ಪ್ರಚಾರ ಕೂಡ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ, ಪಟ್ಟಣದ ನಾಗರಿಕರಿಗೆ ಏನೆಲ್ಲ ಒಂದು ಸೌಲಭ್ಯಗಳು ದೊರೆಯುತ್ತಿದೆ ಮೇಡಮ್, ಅದ್ರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಎಲ್ರಿಗೂ ನಾನು ತುಂಬ ಖುಷಿಯಿಂದ ತಿಳಿಸುವಂಥದ್ದೇನೆಂದರೆ, ಇದೇ ವರ್ಷ 2025 ಅಕ್ಟೋಬರ್ 2ಕ್ಕೆ ನಮ್ಮ ಇಲಾಖೆಗೆ 50ರ ವರ್ಷ ತುಂಬಿ 50ರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆ ಸೇವೆಗೋಸ್ಕರ ಮೀಸಲಾಗಿರುವಂತಹ ಕ್ಷೇತ್ರ. ನಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ICDS ಸೇವೆಗಳ 5 ಸೇವೆಗಳನ್ನು ನಾವು ನೀಡ್ತಾ ಇದ್ದೀವಿ. ಮೊದಲನೇದಾಗಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ, ಹಾಗೆ ಚುಚ್ಚುಮದ್ದು ಸೇವೆಯನ್ನು ಕೊಡ್ತಾ ಇದ್ದೀವಿ. ಶಾಲಾ ಪೂರ್ವ ಶಿಕ್ಷಣವನ್ನು ಮಾಡ್ತಾ ಇದ್ದೀವಿ. ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಏನು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲದರ ಜೊತೆಗೆ ಈಗ ನಮಗೆ ಗೃಹಲಕ್ಷ್ಮಿಯನ್ನು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಸರ್ಕಾರ ನಮ್ಮ ಇಲಾಖೆಗೆ ಜವಾಬ್ದಾರಿಯನ್ನು ಹೊರಿಸಿದೆ. ನಾವು ಅದನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀವಿ. ನಾಳೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ವಿದ್ಯುಕ್ತವಾಗಿ ನಮ್ಮ ICDS 50ರ ಸಂಭ್ರಮಾಚರಣೆ ನಡೀತಾ ಇದೆ. ಈ ಸಂಭ್ರಮಾಚರಣೆಯಲ್ಲಿ ಅಕ್ಕಪಡೆ ಅಂತ ಹೇಳಿಬಿಟ್ಟು ಒಂದು ಹೊಸ ಯೋಜನೆಯನ್ನು ಪ್ರತಿ ಜಿಲ್ಲೆಗೆ ಒಂದು ತಂಡ, ಮಹಿಳಾ ತಂಡ, ಅದು ಯಾರಿಗೆ ಸಂಕಷ್ಟದಲ್ಲಿರುವಂಥ ಮಹಿಳೆಯರಿಗೆ ನೆರವನ್ನು ಕೊಡೋದಕ್ಕೆ ಸದಾ ಸನ್ನದ್ಧರಾಗಿರುವಂಥ ಒಂದು ತಂಡ ರೆಡಿಯಾಗ್ತಾ ಇದೆ. ಅದರ ಉದ್ಘಾಟನೆ ಆಗ್ತಾ ಇದೆ. ಜೊತೆಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಗಳ ಬ್ಯಾಂಕ್ ಏನು 1 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಅವರಿಂದ ಷೇರುಗಳನ್ನು ಕಲೆಕ್ಟ್ ಮಾಡಿ ಬೃಹತ್ತಾದ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿ ಅವರಿಗೆ ಅದರಲ್ಲಿ ಸಾಲ ಸೌಲಭ್ಯವನ್ನು ಕೊಟ್ಟು ಅವರನ್ನು ಮಹಿಳೆಯರನ್ನು ಸದೃಢನನ್ನಾಗಿ ಮಾಡಬೇಕು ಅನ್ನೋ ಒಂದು ಮಹತ್ವ. ಇವತ್ತು ತಾರೀಕು 27, 1ನೇ ತಾರೀಕಿಂದ ಇವತ್ತಿನ ತನಕ ಎಲ್ಲ ಕಡೆ ಒಂದು ಸಿಹಿಯನ್ನು ವಿತರಣೆ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ತಾಲೂಕು ಆಡಳಿತ ಒಂದು ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಸಿಹಿಯನ್ನು ವಿತರಣೆ ಮಾಡೋಕ್ಕೆ ಬಂದಿದ್ದೀರಿ. ಹಾಗಾಗಿ ಈ ಒಂದು ಸಂತಸವನ್ನು ಹೇಗೆ ಹಂಚ್ಕೊತೀರಿ ಸರ್? ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಅಧಿಕಾರಿ ವರ್ಗದವರಿಗೆ ನಮಸ್ಕರಿಸುತ್ತಾ, 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಾಗೂ ಕಾವಲು ಪಡೆಯ 15ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ 30 ದಿನ 30 ಕಾರ್ಯಕ್ರಮ ಕೊಡಬೇಕು ನಿಟ್ಟಿನಲ್ಲಿ ಎಲ್ಲ ಇಲಾಖೆಯೊಂದಿಗೆ ಈ ಸಿಹಿಯನ್ನು ವಿತರಿಸುವ ಮೂಲಕ ಈ ಕನ್ನಡದ ಒಂದು ಸಂತೋಷವನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ನಾಡಗೀತೆ 100ರ ಸಂಭ್ರಮ, ನಾಡಗೀತೆಗೆ 100ರ ಸಂಭ್ರಮ. ಹಾಗಾಗಿ 30 ದಿನ 30 ಕಾರ್ಯಕ್ರಮ ಕೊಡಬೇಕು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡವಾಗಿರಿ. ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಬಾಲ್ಗೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ